ಆರ್ಎಸ್ಎಸ್ ವರ್ಸಸ್ ಖರ್ಗೆ ಫೈಟ್ ಮುಂದುವರೆದಿದೆ. ನಾನು ಆರ್ಎಸ್ಎಸ್ ಶಾಖೆ ಭೇಟಿಗೆ ಸಿದ್ಧವಾಗಿದ್ದೇನೆ, ಆದರೆ ನೀವು ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ತಮ್ಮ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಲಕ್ಷ ಲಕ್ಷ ಜನ ಸೇರಿ ಸಮಾವೇಶ ಮಾಡ್ತೀರಾ, ಜನ ಸೇರುವ ಕಡೆ ರಕ್ಷಣೆ ಕೊಡೋದು ನನ್ನ ಕೆಲಸ. ಮತ್ತೆ ಆರ್ಎಸ್ಎಸ್ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾಗಿ ಕುಟುಕಿದ್ದಾರೆ. ಈ ಹಿಂದೆ ಕೂಡ ಆರ್ಎಸ್ಎಸ್ ವಿಚಾರವಾಗಿ ಹಲವು ಬಾರಿ ಮಾತನಾಡಿದ್ದಾರೆ. ಈಗ ಮತ್ತೆ ಈ ವಿಷಯ ಮುನ್ನೆಲೆಗೆ ಬಂದಿದೆ. ಚರ್ಚೆ ಆಗಲಿ, ಬಹಿರಂಗವಾಗಿ ಚರ್ಚೆ ಆಗಲಿ, ಏನೇನು ಸಾರ್ವಜನಿಕರಲ್ಲಿ ಪ್ರಶ್ನೆ ಇದೆ ಸಂಘಟನೆ ಬಗ್ಗೆ, ಸಂಘದ ಬಗ್ಗೆ, ನಿಮ್ಮ ಬಗ್ಗೆ, ನನ್ನ ಬಗ್ಗೆ, ನನ್ನ ಇಲಾಖೆ ಬಗ್ಗೆ, ನಮ್ಮ ರಾಜ್ಯದ ಭವಿಷ್ಯದ ಬಗ್ಗೆ ಚರ್ಚೆ ಆಗಲಿ. ಐ ಆಮ್ ರೆಡಿ. ನಾನು ಹೇಳಿದ್ದೀನಲ್ಲ, ನೀವು ಹಣ ಬಂದು ನನ್ನ ಆಫೀಸಲ್ಲಿ ಸ್ಪಷ್ಟನೆ ಕೊಡಿ, ಅಥವಾ ಪತ್ರನ ಬರೆದು ಕೊಡಿ. ಪತ್ರದಲ್ಲಿ ನನಗೇನಾದರೂ ಅನುಮಾನ ಇದ್ದರೆ ನಾನೇ ಬರ್ತೀನಿ. ಕೇಶವ್ ಕೃಪಾನಲ್ಲಿ ಕಾಫಿ ಚೆನ್ನಾಗಿ ಕೊಟ್ಟರೆ ನಾನು ಬರ್ತೀನಿ, ಅಥವಾ ನನ್ನ ಕಾಫಿನೇ ತಗೊಂಡು ಬರ್ತೀನಿ. ನಾನೇನು ಹೇಳ್ತಾ ಇದ್ದೀನಿ, ಹೌದು, ನನಗೂ ಅದೇ ಬೇಕಲ್ಲ ಏನು ಅಂತ, ನಾನು ಅದೇ ಹೇಳ್ತಾ ಇದ್ದೀರಲ್ಲ ಸರ್. 100% ಅವರು ಫಸ್ಟ್ ನಂದು 7 ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉತ್ತರ ಸಮಂಜಸ ಇದ್ದರೆ ನಾನೇ ಕ್ಷಮೆ ಕೇಳ್ತೀನಿ, ಸಮಂಜಸ ಇಲ್ಲ ಅಂದರೆ ಕ್ಲಾರಿಫಿಕೇಷನಿಗೆ ಹೋಗೋಣ. ಅದಕ್ಕೇನಂತೆ, ದೇಶಭಕ್ತರ ಸಂಸ್ಥೆ ಅಲ್ವೇನ್ರಿ ಇದು? ಚರ್ಚೆ ಆಗಲಿ, ಬಹಿರಂಗವಾಗಿ ಚರ್ಚೆ ಆಗಲಿ, ಏನೇನು ಸಾರ್ವಜನಿಕರಲ್ಲಿ ಪ್ರಶ್ನೆ ಇದೆ